ಒಂದೇ ವಾರದಲ್ಲಿ ಹುಬ್ಬಳ್ಳಿಯಲ್ಲಿ 3 ಲವ್ ಜಿಹಾದ್ ಪ್ರಕರಣ. ಹುಬ್ಬಳ್ಳಿಯಲ್ಲಿ ಒಂದೇ ಜಿಮ್ನಲ್ಲಿ 2 ಪ್ರಕರಣ ಆರೋಪ. ಜಿಮ್ ಒಳಗಡೆ ನಡೆಯುವ ಕೆಲಸಕ್ಕೆ ಜಿಮ್ ಹೆಸರು ಹಾಳು ಮಾಡದಂತೆ ಅಸೋಸಿಯೇಷನ್ ಒತ್ತಾಯ. ಹುಬ್ಬಳ್ಳಿ ಧಾರವಾಡ ಜಿಮ್ಗಳು ತುಂಬಾ ಸೇಫ್ಟಿ ಇದ್ದಾವೆ, ಆದರೆ ಕಿಡಿಗೇಡಿಗಳಿಂದ ಈ ಥರ ನಡೆದ್ರೆ ನಾವು ಸುಮ್ಮನಿರಲ್ಲ. ಎಸ್ ವೀಕ್ಷಕರೇ, ಹುಬ್ಬಳ್ಳಿಯ ಒಂದೇ ಜಿಮ್ನಲ್ಲಿ 2 ಯುವತಿಯರ ಮೇಲೆ ಲವ್ ಜಿಹಾದ್ ಆರೋಪ. ಮೊಸೀಫ್ ವಿಯಾನ್ನವರ ವಿರುದ್ಧ ಅತ್ಯಾಚಾರ, ಬ್ಲ್ಯಾಕ್ ಮೇಲ್ ದೂರು ದಾಖಲಾಗಿದೆ. ಇನ್ನು ಯಾರೋ ಮಾಡಿದ ತಪ್ಪಿಗೆ ಜಿಮ್ ಹೆಸರು ಮತ್ತು ಜಿಮ್ ಮಾಲೀಕರು ಬಲಿಪಶುಗಳು ಆಗ್ತಿದ್ದಾರೆ ಎಂದು ಅಸೋಸಿಯೇಷನ್ ಸದಸ್ಯರು ಮತ್ತು ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದರು. ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ. ಮೊಫೀಸ್ ಮಿಯಾನ್ನವರ್ ಎಂಬಾತ ಯುವತಿಯೊಬ್ಬಳಿಗೆ ಲೈಂಗಿಕ ಕಿರುಕುಳ ನೀಡಿದ್ದ ಅನ್ನೋ ಆರೋಪ ಕೇಳಿಬಂದಿದೆ. ಪ್ರೀತಿಸೋ ನಾಟಕವಾಡಿ ಲೈಂಗಿಕ ದೌರ್ಜನ್ಯ ಎಸಗಿದ್ದನಂತೆ. ಇನ್ನು ಧಾರವಾಡದಲ್ಲಿ ರಿಜಿಸ್ಟರ್ ಮದುವೆಯಾಗಲು ಸಿದ್ಧತೆ ಕೂಡ ನಡೆದಿತ್ತು. ವಿಚಾರ ತಿಳಿದು ಯುವತಿಯ ಕುಟುಂಬಸ್ಥರು ಮದುವೆ ನಿಲ್ಲಿಸಿದ್ದರಂತೆ. ಇದರಿಂದ ರೊಚ್ಚಿಗೆದ್ದ ಮೊಫೀಸ್ ಯುವತಿಯ ಖಾಸಗಿ ವಿಡಿಯೋ ರಿಲೀಸ್ ಮಾಡೋದಾಗಿ ಬೆದರಿಕೆ ಹಾಕಿದ್ದ ಎನ್ನಲಾಗಿದೆ. ಇನ್ನು ಈ ನಿಟ್ಟಿನಲ್ಲಿ ಪದೇ ಪದೇ ಈ ರೀತಿ ಘಟನೆಗಳು ಮೇಲಿಂದ ಮೇಲೆ ನಡೆಯುತ್ತಲೇ ಇದೆ. ಆದರೆ ಜಿಮ್ನಲ್ಲಿ ನಾವು ಜಿಮ್ ಮಾತ್ರ ಮಾಡಲು ಕೇಳಿರ್ತೀವಿ, ಅಲ್ಲಿ ಸ್ನೇಹ ಪ್ರೀತಿ ಬೆಳೆದು ಹೊರಗಡೆ ಏನು ಮಾಡ್ತಾರೆ ನಮಗೆ ಗೊತ್ತೇ ಇರುವುದಿಲ್ಲ. ನಮ್ಮ ಜಿಮ್ನಲ್ಲಿ ಅವರು ಕಳೆಯುವ ಸಮಯ ಕೇವಲ 1 ಗಂಟೆ ಮಾತ್ರ. ಆ 1 ಗಂಟೆಯಲ್ಲಿ ಸುತ್ತಲೂ ಹದ್ದಿನ ಕಣ್ಣು ಇದ್ದೇ ಇರುತ್ತೆ. ಅದಕ್ಕಾಗಿ ಕೆಲವು ಕಿಡಿಗೇಡಿಗಳಿಂದ ನಮ್ಮೆಲ್ಲ ಜಿಮ್ಗಳ ಹೆಸರು ಹಾಳು ಮಾಡ್ತಿದ್ದಾರೆ ಮತ್ತು ನಾವು ಕಾನೂನು ಬಿಟ್ಟು ಇಲ್ಲ ಪೊಲೀಸ್ ಇಲಾಖೆಗೆ ಹಾಕಿಕೊಟ್ಟ ಮಾರ್ಗದರ್ಶನದಲ್ಲೇ ಕೆಲಸ ಮಾಡ್ತೇವೆ ಎಂದು ಜಿಮ್ ಮಾಲೀಕರು ಹೇಳಿಕೊಂಡರು. ನಂದು ಜಿಮ್ ಇದೆ, ಅನೀಸ್ ಜಿಮ್ ಅಂತ. ಸುಮಾರು 26 ವರ್ಷದಿಂದ ನಾವು ಜಿಮ್ ನಡೆಸ್ತಾ ಇದ್ದೀವಿ. ಇವಾಗ ಇದು ಸಣ್ಣ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪ್ರಕರಣ ಆಗಿದೆ. ಅದರಿಂದ ನಮಗೆ ಭಾಳ ಇದು ದುಃಖವಾಗ್ತಾ ಇದೆ. ಯಾಕಂದರೆ ನಾವು ಇಷ್ಟು ಸೀನಿಯರ್ ಆಗಿ ಇದು ಒಂದು ಪ್ರಾಬ್ಲಮ್ ಇದೈತಲ್ಲ, ಇದು ಎಲ್ಲರಿಗೆ ಬಂದಿದೆ. ನಮ್ಮ ಜಿಮ್ ಫಿಟ್ನೆಸ್ ಇಂಡಸ್ಟ್ರಿಗೆ ಎಲ್ಲ ಒಂದು ದೊಡ್ಡ ಪ್ರಾಬ್ಲಮ್ ಬರ್ತಾ ಇದೆ. ಇದಕ್ಕೆ ಗೌರ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಏನು ಮಾರ್ಗದರ್ಶನ ಕೊಡ್ತಾರಲ್ಲ ಅದಕ್ಕೆ ನಾವು ಒಪ್ಕೋತೀವಿ, ಅದಕ್ಕೆ ನಾವು ಅಗ್ರಿ ಆಗಿರ್ತೀವಿ, ಇದಕ್ಕೆ ಸಪೋರ್ಟ್ ಮಾಡ್ತೀವಿ ಪೊಲೀಸ್ ಕಮಿಷನ್. ಸರ್ ನಮಸ್ಕಾರ. ಈಗಿನ ದಿನಮಾನಗಳಲ್ಲಿ ಏನು ಈ ಥರ ಮೆಸೇಜ್ಗಳು ಬರ್ತಾ ಇದ್ದಾವೆ, ರಾತ್ರಿ ಬೇರೆ ಲೈಕ್ 12 ಗಂಟೆ ಆಗಲಿ, 3 ಗಂಟೆ ಆಗಲಿ, 4 ಗಂಟೆ ಆಗಲಿ ಪಬ್ಗಳಿಂದ ಹೊರಗಡೆಗೆ ಬರ್ತಿರ್ತಾರೆ. ಸೊ ಅದ್ರ ಬಗ್ಗೆ ಯಾರೂ ಏನು ಹೇಳೋಂಗಿಲ್ಲ, ಅದ್ರ ಬಗ್ಗೆ ಯಾವುದೂ ಏನು ಆ್ಯಕ್ಷನ್ ತೊಗೊಳಂಗಿಲ್ಲ. ನಾವು ಜಿಮ್ಮು ಕ್ರೀಡಾಪಟು ಹಾಗೂ ದೇಹದಾಢ್ಯ ಪಟುಗಳಾಗಿ ನಮ್ಮದೊಂದು ಮೇನ್ ಧ್ಯೇಯ ಏನಂದರೆ ಶರೀರವೇ ಸಂಪತ್ತು, ಶರೀರವೇ ಮಂದಿರ ಅಂತ ನಾವು ಏನು ಹೋಗ್ತಾ ಇದ್ದೀವಿ. ನಮ್ಮ ಫುಡ್ ಹ್ಯಾಬಿಟ್ಸು, ನಮ್ಮ ಟ್ರ್ಯಾಕು ಏಕ್ದಮ್ ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ. ಸೊ ನಾವು ಏನು ತಿನ್ನಬೇಕಾದ್ರೂ ವಿಚಾರ ಮಾಡಿ ಎಲ್ಲ ಮಾಡಿ ಡಯಟಲ್ಲಿ 100% ಎಲ್ಲ ಕೊಡ್ತಾ ಇರ್ತೇವೆ. ಸೊ ಈ ಥರ ಸಡನ್ನಾಗಿ ಮೆಸೇಜ್ಗಳು ಬಂದಾಗ ಸೊ ನಮ್ಮ ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ಅಸೋಸಿಯೇಷನ್ ಬಾಡಿ ಬಿಲ್ಡಿಂಗ್ ಸಂಘ ಪರವಿ ಏನಿದೆಯಲ್ಲ, ಸೊ ಅದ್ರ ಗೈಡ್ಲೈನ್ಸ್ ಪ್ರಕಾರ ಎಲ್ಲ ಜಿಮ್ಮಿಗೂ ಏನೇನು ಇದು ಬರ್ತಿದ್ದಾವೆ, ಸೊ ಅದ್ರ ಪ್ರಕಾರ ನಾವೆಲ್ಲ ಸೊ ಅದಕ್ಕೆ ಬದ್ಧರಾಗಿರ್ತೀವಿ. ಅದ್ರ ಪ್ರಕಾರ ನಾವು ಗೈಡ್ಲೈನ್ಸ್ ಪ್ರಕಾರ ನಾನು ಹೋಗ್ತಾ ಇರ್ತೀವಿ ಅಂತೇಳಿ ನಾನು 2 ಮಾತು. ಇವತ್ತಿನ ದಿವಸ ನಾವೆಲ್ಲ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಬಾಡಿ ಬಿಲ್ಡರ್ ಜಿಮ್ಗಳ ತರಬೇತಿದಾರರು, ಓನರು ಹಾಗೂ ಎಲ್ಲ ಜಿಮ್ಮಿನ ಸಂಬಂಧಪಟ್ಟ ಇದೆ ಕ್ರೀಡಾಪಟುಗಳು ಎಲ್ಲರೂ ಇವತ್ತು ಸೇರಿ ಏನಿದೆ ಅಂತಂದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆಯಿರುವ ಇದೊಂದು ದೊಡ್ಡ ಅನಾಹುತ ಘಟನೆಯನ್ನು ಅದರ ವಿರೋಧವಾಗಿ ನಾವೆಲ್ಲರೂ ಅದಕ್ಕೆ ಎಲ್ಲರೂ ಸರಿಪಡಿಸಿಕೊಂಡು ಯಾವುದೇ ಥರದ ಏನೋ ಅನಾಹುತಗಳು ಆಗಬಾರ್ದು. ಇನ್ನು ಮುಂದೆ ಎಲ್ಲರೂ ಜಿಮ್ ಮಾಲೀಕರು ಹಾಗೂ ತರಬೇತಿದಾರರು, ಜಿಮ್ ಓನರ್ಗಳು ಇವತ್ತಿನ ದಿವಸಗಳಲ್ಲಿ ಎಲ್ಲ ನಮ್ಮ ಜಿಮ್ಮಿಗೆ ಯಾರೋ ಬರೋರು ಹೋಗೋರು ಯಾರೇ ಇದ್ದರು ಅವರೆಲ್ಲರನ್ನೂ ನಾವು ಒಂದು ಮರ್ಯಾದೆಯಿಂದ ಒಳ್ಳೆಯ ಒಂದು ಸುವ್ಯವಸ್ಥೆಯಿಂದ ಕಾಪಾಡಿಕೊಂಡು ಎಲ್ಲರೂ ಒಂದು ಇದು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಂತ ಒಂದು ಹೇಳ್ಕೊತೀವಿ. ನಮ್ಮ ಜಿಮ್ಮಲ್ಲಿ ಎಲ್ಲ ಜಿಮ್ಮು ಇದೆ, ಏರೋಬಿಕ್ಸು, ಡ್ಯಾನ್ಸು, ಕರಾಟೆ, ಬಾಕ್ಸಿಂಗು ಮತ್ತು ಎಲ್ಲ ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ನಡೀತಾ ಇರ್ತವೆ ನಮ್ಮದು. ಸೊ ಪರ್ಟಿಕ್ಯುಲರ್ಲಿ ನಾನು ಏನು ಮೆನ್ಷನ್ ಮಾಡ್ತೀನಿ ಅಂದರೆ, ಯಾರೋ ಒಬ್ಬರು ತಪ್ಪು ಮಾಡಿದ್ದಕ್ಕೆ ಪ್ರತಿ ಜಿಮ್ ಅವ್ರಿಗೆ ಪಾಯಿಂಟೆಡ್ ಮಾಡೋದು ಅವಶ್ಯಕತೆ ಇಲ್ಲ. ಇದು ಮೇನ್ ರೀಸನ್. ಯಾಕಂದರೆ ಸರ್ ಹೇಳ್ದಂಗೆ ಪ್ರತಿಯೊಬ್ಬರು ಅವ್ರವ್ರ ಒಂದು ಕಷ್ಟಪಟ್ಟು ಒಂದು ಲೈಫ್ನಲ್ಲಿ ಒಂದೇನೋ ಒಂದು ಸಾಧಿಸಬೇಕು, ಏನೋ ಒಂದು ಗಳಿಸ್ಬೇಕು ಅಂತ ಬಂದಿರ್ತೀವಿ ನಾವೆಲ್ಲ. ಅಂಥದ್ದು ಯಾರೋ ಒಬ್ಬನು ಮಾಡಿದ್ದಕ್ಕೆ
ನಾವೆಲ್ಲ ಸಫರ್ ಆಗೋದು ಜರುತ್ತಿಲ್ಲ ಅದು ಆ್ಯಕ್ಚುಲಿ ಅದು. ಸೊ ಏನಂದರೆ ಈಗ ಮೇನ್ ಪರ್ಟಿಕ್ಯುಲರಿ ಬರೋದು ನಮಗೆ ಡಿಪಾರ್ಟ್ಮೆಂಟ್ ಹತ್ರ ಬಂದಿದ್ದು ರೂಲ್ಸ್ ಏನಂದರೆ ಮೇಂಟೈನ್ ಡಿಸ್ಟೆನ್ಸ್. ಈಗ ಸ್ಪೆಷಲಿ ಈಗ ಲೇಡೀಸ್ ಟ್ರೈನರ್ ಇರಬೇಕು ಅಂತಾರೆ ಪ್ರತಿ ಜಿಮ್ಮಲ್ಲಿ. ಅದು ಆ್ಯಕ್ಚುಲಿ ನಮ್ಮ ಜಿಮ್ಮಲ್ಲಿ 4-5 ಮಂದಿ ಇದ್ದಾರೆ ಲೇಡಿ ಟ್ರೈನರ್ಸ್ ಆಗಲಿ ಇದಾಗಲಿ. ಸೊ ಅದು ನಮಗೆ ಅದು ಮೊದಲಿಂದ 12-13 ವರ್ಷದಿಂದ ನಾವು ಪ್ರಿಕಾಷನ್ ತೊಗೊತಾನೆ ಮಾಡ್ತಾಯಿದ್ವಿ ಆ ಥರ. ಬಟ್ ಏನೋ ಈ ಥರ ಒಂದು ನ್ಯೂಸ್ ಬಂದಿದ್ದಕ್ಕೆ ಅದು ಈ ಲೇಡೀಸು ಹೆದರ್ತಾರೆ ಬರಲಿಕ್ಕೆ. ಫಸ್ಟ್ ಬರೋದಂದರೆ ಆಪ್ಕಾ ಜಿಮ್ಮೆ ಕೊಯ್ ಮುಸ್ಲಿಂ ಟ್ರೈನರ್ ಹೇಗೆ ಅಂತಾರೆ ಫಸ್ಟ್. ಪ್ರತಿ ಮುಸ್ಲಿಮ್ ಆ ಥರ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಯಾವನೇನೋ ಮಾಡಿದ್ದಾನೆ ಅಂತೇಳಿ ಎಲ್ಲರೂ ಕಮ್ಯುನಿಟಿಗೆ ನಾವು ಬ್ಲೇಮ್ ಮಾಡೋದು ಜರುತ್ತಿಲ್ಲ ಅದು. ಬಟ್ ಸ್ಟಿಲ್ ನಿಂಗೇನಂದರೆ ನಾನು ರಿಕ್ವೆಸ್ಟ್ ಮಾಡ್ತಾಯಿಲ್ಲ ಅಂದರೆ ನಮ್ಮದು ಈ ಥರ ಒಂದು ಪ್ರೊವಿಷನ್ ಮಾಡಿ ನಮಗೆ ಸಪೋರ್ಟು, ನಮಗೆ ಆಡಿಯನ್ಸು ಅರ್ಥ ಮಾಡ್ಕೋಬೇಕು. ಈ ಥರ ಅಂದರೆ ಪಬ್ಲಿಕ್ ಅರ್ಥ ಮಾಡ್ಕೋಬೇಕು ಕಂಪ್ಲೀಟ್ಲಿ. ನಮ್ಮದು ಎಲ್ಲ ಜಿಮ್ಸು ಈ ಥರ ಇರೋಲ್ಲ. ಯಾಕಂದರೆ ಅವ್ರು ರೆಕಾರ್ಡ್ಸ್ ನೋಡಲಿ ಮೊದಲು. ಇಷ್ಟು ವರ್ಷದಿಂದ 13 ವರ್ಷದಿಂದ ನಡೀತಾ ಇದೆ ಅಂದರೆ ಅಫ್ಕೋರ್ಸ್ ಏನು ನಮ್ಮದೆಲ್ಲ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ನಡೀತದೆ. ಇಲ್ಲಾಂದರೆ ನಾವು ಈ ಥರ ತಪ್ಪು ಮಾಡಿದ್ದು ಯಾವಾಗೂ ಮುಚ್ಕೊಂಡು ಹೋಗಬೇಕಾಗಿತ್ತು ನಾವು. 27, 28, 29 ಇಂದೋರದಲ್ಲಿ ರಾಷ್ಟ್ರಮಟ್ಟ ದೇದಾಡೆ ಸ್ಪರ್ಧೆ ಇತ್ತು. ಅಲ್ಲಿ ನಾವೆಲ್ಲ ಅಸೋಸಿಯೇಷನ್ ವತಿಯಿಂದ ನಾವು ಅಲ್ಲಿ ಪಾರ್ಟಿಸಿಪೇಟ್ ಮಾಡೋ ಕರ್ನಾಟಕ ಟೀಮ್ ತೊಗೊಂಡೋಗಿದ್ವಿ. ಹಾಗಾಗಿ ಈ ವಿಷಯ ಎಲ್ಲ ಬೆಳಕಿಗೆ ಬಂದುಬಿಟ್ಲೆ ನಾವೆಲ್ಲರೂ ಹಿರಿಯರೆಲ್ಲ ಕೂಡಿ ಚರ್ಚಿಸಿ ಹುಬ್ಬಳ್ಳಿಯಲ್ಲಿ ನಡೀತಿರುವ ಜಿಮ್ ಟ್ರೈನರ್ಗಳ ಬಗ್ಗೆ, ಆಮೇಲೆ ಹಿಂದೂ ಹುಡುಗಿನ ಮುಸ್ಲಿಂ ಹುಡುಗ ಈ ಥರ ಮಿಸ್ಬಿಹೇವ್ ಮಾಡಿ ದೌರ್ಜನ್ಯ ಎಸಗಿದ್ದಾನೆ ಅನ್ನೋದ್ರ ಬಗ್ಗೆ ಎಲ್ಲ ಗಮನಕ್ಕೆ ಬಂತು. ಈ ವಿಷಯ ಕುರಿತಾಗಿ ನಮ್ಮ ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರು ಎಲ್ಲ ಜಿಮ್ಗಳಿಗೆ ಅಧಿಕಾರಿಗಳನ್ನು ನೇಮಕ ಮಾಡಿ ಎಲ್ಲ ಜಿಮ್ಗಳಲ್ಲಿ ಎಲ್ಲರ ಜಿಮ್ಮಲ್ಲಿ ಏನೇನು ನಡೀತಾ ಇದೆ, ಎಷ್ಟು ಜನ ಇದ್ದಾರೆ, ಏನೇನು ಪ್ರಿಕಾಷನ್ ತೊಗೋಬೇಕು, ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ಎಲ್ಲರನ್ನ ಬರಮಾಡಿಕೊಳ್ತಾ ಇದ್ದಾರೆ ಎಲ್ಲ ನಿಯಮಗಳ ಬಗ್ಗೆ. ಹಾಗಾಗಿ ನಮ್ಮ ಧಾರವಾಡ ಜಿಲ್ಲಾ ದೇಹದಾಢ್ಯ ಸಂಸ್ಥೆ ವತಿಯಿಂದ ನಮ್ಮ ಜಿಮ್ ಮಾಲೀಕರಿಗೆ, ದೇಹದಾಢ್ಯ ಪಟುಗಳಿಗೆ, ಪೊಲೀಸ್ ಇಲಾಖೆಗೆ ಎಲ್ಲರೂ ಸಹಕರಿಸಿ, ಪೊಲೀಸ್ ಇಲಾಖೆ ಯಾವತ್ತೂ ನಮ್ಮ ಮಹಿಳೆಯರಿಗೆ ಹಾಗೂ ಕ್ರೀಡಾಪಟುಗಳಿಗೆ ಹಾಗೂ ಸಾರ್ವಜನಿಕರಿಗೆ ಯಾವತ್ತೂ ಸಹಕಾರಿಯಾಗಿರುತ್ತದೆ. ಯಾರೂ ಭಯ ಪಡಬೇಕಂತೇನಿಲ್ಲ. ಪೊಲೀಸ್ ಇಲಾಖೆ ಗೌರ್ಮೆಂಟ್ ಏನು ಗೈಡೆನ್ಸ್ ಮಾಡುತ್ತಾ ಆ ಗೈಡೆನ್ಸ್ಗೆ ಧಾರವಾಡ ಜಿಲ್ಲಾ ದೇಹದಾಢ್ಯ ಸಂಸ್ಥೆ ಬದ್ಧರಾಗಿರುತ್ತದೆ. ಒಟ್ನಲ್ಲಿ ನಮ್ಮ ಸಂಸ್ಥೆಗಳು ಒಳ್ಳೆಯ ಕೆಲಸ ನಿರ್ವಹಣೆ ಮಾಡ್ತಿವೆ. ನಮ್ಮಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಇದ್ದೀವಿ, ಅಣ್ಣ ತಮ್ಮಂದಿರ ಥರ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಜಿಮ್ಗೆ ಬರುವವರು ಅಕ್ಕ ತಂಗಿಯರಂತೆ ಟ್ರೀಟ್ ಮಾಡ್ತೀವಿ. ಕೆಲವು ಕಿಡಿಗೇಡಿಗಳಿಂದ ಜಾತಿಗಳಲ್ಲಿ ಹೊಡೆದಾಟ ಬೇಡ ಎನ್ನುವುದು ಜಿಮ್ ಅಸೋಸಿಯೇಷನ್ ಅವರ ಆಗ್ರಹವಾಗಿದೆ. ಸ್ಪೆಷಲ್ ಬ್ಯೂರೋ ನ್ಯೂಸ್ 88 ಕರ್ನಾಟಕ, ಹುಬ್ಬಳ್ಳಿ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.